ನಮಸ್ಕಾರ ವೀಕ್ಷಕರೇ, ನಾವಿಂದು ಒಂದು ನಾಟಿ ಔಷಧಿ ಕೊಡುವಂಥ ಒಂದು ಒಬ್ಬರನ್ನ ಪರಿಚಯ ಮಾಡೋ ಸಂದರ್ಭ. ಇವ್ರ ಹೆಸರು ರಾಮಚಂದ್ರ ಕನ್ನಾನ್ ನಾಯ್ಕ್ ಶಿರಳಿಗೆ ಅಂತ. ಇವರು ಹಲವಾರು ಹಾವುಗಳಿಗೆ ಔಷಧಿ ಕೊಡ್ತಾರೆ. ಜೊತೆಗೆ ಒಂದು ಕೆಟ್ಟ ಹಾವು ಅಂತಲೇ ಹೇಳ್ಬೋದು, ಹಾಪ್ರೆನಾವಿರುವುದು, ಕಂಚಾಪ್ರೆ, ಅದೊಂದು ಕಚ್ಚಿದ್ರೆ ಅದಿಷ್ಟು ಭಾಗ ಕೊಳತು ಒಂದು ಕಾಲೇ ಡಾಕ್ಟರ್ ಹತ್ರ ಹೋದ್ರೆ ಕಾಲೇ ತೆಗಿಯುವಂಥ ಒಂದು ಸಂದರ್ಭನೂ ಇರುವಂಥ ಅಂಥದ್ರು ಸಹಿತ ಇವರು ಒಂದು ಆಯುರ್ವೇದಿಕ್ ಮೆಡಿಸಿನ್ ಮಾಡೋದ್ರ ಮೂಲಕ ಎಷ್ಟೋ ಜನಗಳಿಗೆ ಒಂದು ಜೀವನ ಕೊಟ್ಟಂಥವ್ರು. ಇವ್ರನ್ನ ಒಂದು ಪರಿಚಯ ಮಾಡಿಸೋಣ. ಇವರು ಎಷ್ಟು ಯಾವ ಕಾಲದಿಂದ ಮಾಡ್ತಾರೆ, ಇವರ ತಂದೆ ಇರ್ಬೋದು, ಅಜ್ಜಂದಿರು ಇರ್ಬೋದು, ಇದ್ರ ಬಗ್ಗೆ ಮೆಡಿಸಿನ್ ಕೊಡ್ತಾ ಇದ್ದಾರೆ. ಅದ್ರ ಒಂದು ಸಂಕ್ಷಿಪ್ತವಾಗಿ ನಿಮ್ಗೆ ಒಂದು ಮಾಹಿತಿ ಕೊಡ್ತೀನಿ. ಜೊತೆಗೆ ಇದ್ರ ಉಪಯೋಗನ ವಿಡಿಯೋ ನೋಡಿದರೆಲ್ಲರೂ ಪಡಿಬೇಕು. ಜೊತೆಗೆ ಇದನ್ನ ಆದಷ್ಟು ಜನಕ್ಕೆ ಶೇರ್ ಮಾಡೋದ್ರ ಮೂಲಕ ಯಾರಿಗೆಲ್ಲ ಒಂದು ಅನುಕೂಲತೆ ಇರುತ್ತೆ. ಕೆಲವರು ಎಷ್ಟೋ ಜನಕ್ಕೆ ಇದು ಗೊತ್ತಿರಲ್ಲ, ಎಲ್ಲಿ ಔಷಧಿ ಕೊಡ್ತಾರೆ, ಹಾವು ಕಚ್ಚಿದಾಗ ಎಲ್ಲಿ ಹೋಗ್ಬೇಕು, ಅಥವಾ ಹಾವು ಕಚ್ಚಿದಾಗ ಏನು ಮಾಡ್ಬೇಕು ಅಂತಲೂ ಒಂದು ಮಾಹಿತಿ ಇರಲ್ಲ. ಅದ್ರ ಬಗ್ಗೆ ಪೂರ್ತಿಯಾಗಿ ನಿಮ್ಗೆ ನಾವು ತಿಳಿಸ್ಕೊಡ್ತೀವಿ. ಬನ್ನಿ ವೀಕ್ಷಕ. ಚಂದ್ರ ನಮಸ್ಕಾರ, ಮತ್ತೆ ಹೇಗಿದ್ದೀರಾ? ಈಗ ನಾನು ಕೇಳ್ಪಟ್ಟೆ ನಿಮ್ಗೆ ಆಯುರ್ವೇದಿಕ್ ಮೆಡಿಸಿನ್ ಅಥವಾ ಹಾವಿಗೆ ಎಲ್ಲ ಅನಾದಿ ಕಾಲದಿಂದ ಕೊಡ್ತಾ ಇದ್ದೀರಾ ಅಲ್ವಾ? ವೀಕ್ಷಕರಿಗೆ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದು. ಯಾವ ರೀತಿ ಹಾವುಗಳು ಕಚ್ಚಿದ್ರೆ ಔಷಧಿ ಕೊಡ್ತೀರಾ, ಅಥವಾ ಯಾವ ರೀತಿ ಮೆಡಿಸಿನ್ಗಳು ಕೊಡ್ತೀರಾ? ಈಗ ಹಾವು ಅಂತಂದ್ರೆ ಜನಗಳಿಗೆ ಹೆದರಿಕೆ. ನಿಮ್ಮ ಹತ್ರ ಬರ್ಬೇಕಂದ್ರೆ ಫಸ್ಟ್ ಯಾವ ರೀತಿ ಒಂದು ಎಚ್ಚರಿಕೆ ತಗೋಬೇಕಾಗತ್ತೆ ಅವರು? ನಮ್ದು ಏನಂದ್ರೆ ಅವರಿಗೆ ಹಾವು ಕಚ್ಚಿದ ತಕ್ಷಣ ಗೊತ್ತಾಗ್ಲಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಿ ಒಂದು ಇಂಜೆಕ್ಷನ್ ಮಾಡಿಸಿ ಬರ್ಬೋದು. ಇಲ್ಲ ಅಂದ್ರೆ ಅವರು ಇಂಥದೇ ಹಾವು ಕಚ್ಚಿದೆ ಅಂದ ತಕ್ಷಣ ಸೀದಾ ನಮ್ಮ ಮನೆಯಲ್ಲಿ ಬಂದ್ರೆ ಸೊ ಯಾವ ಹಾವು ಅಂತ ಅವ್ರಿಗೆ ಸ್ವಲ್ಪ ತಿಳ್ಕೊಂಡು ಬರ್ಬೇಕು. ಈ ಕೆಲವರು ಸಿಟಿಲಿ ಇದ್ರೆ ಗೊತ್ತಿಲ್ಲ ಇಂಥದೇ ಹಾವು ಕಚ್ಚಿದೆ ಅಂತಂದ್ರೆ ಸೀದಾ ಆಸ್ಪತ್ರೆಗೆ ಹೋಗಿ ಬಿಡ್ತಾರೆ. ಅಲ್ಲಲ್ಲ, ಈಗ ಕೆಲವರು ನಿಮ್ಮ ಹತ್ರ ಬರ್ತಾರೆ, ಬಟ್ ಅವ್ರಿಗೆ ಯಾವ ಹಾವು ಕಚ್ಚಿದೆ ಅಂತ ಗೊತ್ತಿರಲ್ಲ. ನೀವು ಹಾವು ಗೊತ್ತಾಗ್ತದೆ. ಹೇಗಾದ್ರೆ ಈ ಹಾವು ಕಚ್ಚಿದ ಅಂದ ತಕ್ಷಣ ಬಾವು ಬರುತ್ತದೆ, ಉರಿ ಸೆಳೆತ ಬರುತ್ತದೆ, ಬಾವು ಬರುತ್ತದೆ. ಆ ತರದ ಹೇಳಿಬಿಟ್ರೆ ಸೊ ನೀವು ಅವ್ರು ಏನ್ ಆಗಿದೆ ಅಂತ ನೀವು ನೋಡೇ ನೀವು ಅದು ಹಾವು ಗೆಸ್ ಮಾಡ್ತೀರಾ? ಅಂದ್ರೆ ಅವರೇ ಹೇಳ್ಬೇಕು ಅಂತಾನು ಇಲ್ಲ? ಇಲ್ಲ ಇಲ್ಲ ಇಲ್ಲ, ಗೊತ್ತಾಗ್ತೈತಿ. ರಾಮಚಂದ್ರ ಕನ್ನಾನ್ ನಾಯ್ಕ್ ಶಿರಳಗಿ, ತಾಲೂಕ್ ಸಿದ್ದಾಪುರ್, ಉತ್ತರ ಕನ್ನಡ. ನೀವು ಈ ಔಷಧಿ ಕೊಡ್ತಿದ್ರಲ್ಲ, ಇದು ನಿಮ್ಗೆ ಹೇಗೆ? ನಿಮ್ಮ ತಂದೆ ಮೊದ್ಲು ಯಾರಿಂದ ಕೊಡ್ತಾ ಇದ್ರಿ ಔಷಧಿನ? ನಮ್ಮ ಅಜ್ಜನ ಹೆಸರು ಅಡವಿ ನಾಯ್ಕ್ ಅಂತ, ನಮ್ಮ ತಂದೆಯವರ ಹೆಸರು ಕನ್ನಾ ಅಡವಿ ನಾಯ್ಕ್. ಅವರು ಇದಾದ ನಂತರ ನಾನು ರಾಮಚಂದ್ರ ಕನ್ನಾನ್ ನಾಯ್ಕ್. ಎಷ್ಟು ವರ್ಷದಿಂದ ಕೊಡ್ತಾ ಇದ್ದೀರಾ? ನಾವು ತಂದೆಯವರು ತೀರಿ 15 ವರ್ಷ ಆಯ್ತು. 15 ವರ್ಷದಿಂದ ನಾವು ಅದನ್ನ ಮುಂದುವರಿಸುತ್ತಾ ಬರ್ತಾ ನಿಮ್ಮ ಅಜ್ಜ ಔಷಧಿ ಕೊಡ್ತಾ ಇದ್ರು? ನಮ್ಮ ಅಜ್ಜವ್ರು ಕೊಡ್ತಾ ಇದ್ರು. ಅಜ್ಜ ನಂತರ ಅಜ್ಜ ತೀರಿದ ನಂತರ ನಮ್ಮ ತಂದೆಯವರು ತೀರಿದ ನಂತರ ನಾನು ಕೊಡ್ತಾ ಇದ್ದೀನಿ. ಸೊ ಯಾವ ರೀತಿ ಹಾವಿಗೆಲ್ಲ ನೀವು ಔಷಧಿ ಕೊಡ್ತೀರಾ? ನಾವು ಈ ಕೊಳೆಯದಕ್ಕೆ ಏನು ಬರ್ತೈತಿ ಎಲ್ಲದಕ್ಕೂ ಬರ್ತೈತಿ. ನಾಗರಹಾವು ಒಂದು ಬಿಟ್ಟು ನಾಗರಹಾವಿಗೊಂದು ಕೊಡೋದಿಲ್ಲ, ಬಾಕಿದ ಎಲ್ಲದಕ್ಕೂ ಬರ್ತೈತಿ. ಎಷ್ಟೇ ಕೆಟ್ಟ ಹಾವು ಇದ್ರು ಅದಕ್ಕೆ ಔಷಧಿ ಕೊಡ್ತೀವಿ. ಈಗ ಫಸ್ಟ್ ಹಾವು ಕಚ್ಚಿದ ತಕ್ಷಣ ಎಲ್ಲರಿಗೂ ಒಂದು ಭಯ ಇರುತ್ತೆ, ಏನಪ್ಪ ಹೆಂಗೆ ಅಂತ. ಅದ್ ಯಾವ ರೀತಿ ಫಸ್ಟ್ ಹಿಂಗ್ ಮಾಡ್ಬೇಕು? ಅದಕ್ಕೆ ಏನೋ ಫಸ್ಟ್ ಹೇಳ್ತಾರೆ ಒಂದ್ ಬಟ್ಟೆ ಕಟ್ಬೇಕು ಅಂತ ಹೇಳ್ತಾರೆ. ಆ ರೀತಿ ನೀವೇನು? ಅದೇನು ಹಂಗೇನೇ ಇಲ್ಲ. ಅಕಸ್ಮಾತ್ ಇದೇ ಬಿಳೆ ಹುಳ ಅಂದ್ರೆ ನಾಗರಾವ್ ಒಂದು ಅಲ್ದೈತಿ ಬಿಟ್ಟು ಗೊತ್ತಾಗ್ಬಿಟ್ರೆ ತಕ್ಷಣ ನಮ್ಮ ಹತ್ರ ಬರ್ಬೋದು. ಕೆಲವು ಜನಿಗೆ ಗೊತ್ತಿರೋದಿಲ್ಲ, ಅವ್ರು ಆಸ್ಪತ್ರೆ ಹೋಗಿ ಇಂಜೆಕ್ಷನ್ ಮಾಡಿಸಿ ಬರ್ತಾರೆ. ಅದಕ್ಕೂ ಏನ್ ತೊಂದರೆ ಇಲ್ಲ, ಮಾಡ್ಕಿ ಬರ್ಬೋದು. ಅಲ್ಲ, ಫಸ್ಟ್ ಏನು ಒಂದು ಮುನ್ನೆಚ್ಚರಿಕೆಯಾಗಿ ಏನು ಯಾವ ರೀತಿ ಟ್ರೀಟ್ಮೆಂಟ್? ಅಕಸ್ಮಾತ್ ಹಾವು ಗೊತ್ತೇ ಇಲ್ಲ ಅಂದ್ರೆ ನೀವು ಹೇಳಿದಂಗೆ ಬಟ್ಟೆನೂ ಕಟ್ಬಹುದು. ಕಚ್ಚಿದು ಗಾಯದಕ್ಕಿಂತ ಮೇಲೆ ಒಂದು ಬಟ್ಟೆ ಕಟ್ಕಿ ಬರ್ಬೋದು. ಅಂದ್ರೆ ವಿಷ ಮೇಲೆ ಏರ್ನಿಲ್ದಂಗೆ ಬಟ್ಟೆ ಕಟ್ಕಿ ಬರ್ಬೋದು. ಈಗ ಅಲ್ಲ, ಮನೇಲೆ ಒಂದು ಬೇಸಿಕ್ ಒಂದು ಟ್ರೀಟ್ಮೆಂಟ್ ಮಾಡ್ಕೊಳ್ಬೇಕು ಅಂದ್ರೆ ಫಸ್ಟ್ ನಿಮ್ಮ ಹತ್ರ ಬರೋಕ್ಕಿಂತ ಮೊದ್ಲೇ ಆದ್ರೆ ಯಾವ್ಯಾವ ರೀತಿ ಟ್ರೀಟ್ಮೆಂಟ್ಗಳು ಮಾಡ್ಬೋದು? ಮನೆಯಲ್ಲಿ ಯಾವುದು ಮಾಡಕ್ ಬರೋದಿಲ್ಲ ಸರ್, ಯಾಕಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ. ಹಾಸ್ಪಿಟ್ಲ್ ಹೋಗ್ಬಿಡ್ತಾರೆ, ಆಸ್ಪತ್ರೆಗೆ ಹೋದಾಗ ಒಂದು ಇಂಜೆಕ್ಷನ್ ಮಾಡಿಸಿ ಬರ್ಬೋದು. ಮನೆಯಲ್ಲಿ ಏನು ಮಾಡಕ್ ಬರೋದಿಲ್ಲ. ಸೊ ಯಾವ್ಯಾವ ರೀತಿ ಹಾವಿಗೆ ಯಾವ ರೀತಿ ಮೆಡಿಸಿನ್ ಅಂತ ಒಂದು ಜನಗಳಿಗೆ ತೋರಿಸಿ ಹೇಳ್ಬೋದಾ ಈ ಮೆಡಿಸಿನ್ಗಳನ್ನ? ಇದು ಸರ್ ಈ ಕೊಳಕಮಂಡಲ ಅಂತ, ಅಂದ್ರೆ ಈ ಕುದುರೆಗಳ ಅಂತ ನಮ್ಮ ಕಡೆ ಹೇಳ್ತಾರೆ, ಕೆಲವು ಕಡೆ ಕೊಳಕಮಂಡಲ ಅಂತಾರೆ. ಅದಕ್ಕೆ ಇದು ತೇದು ಹಚ್ಚಿಲ್ದಕ್ಕೆ ಇದು ಪೌಡ್ರು ಕೊಡ್ತಿದ್ವಿ. ಇದು ರೊಟ್ಟಿ ಮಾಡಿ ತಿನ್ಲಿಕ್ಕೆ ಆಯ್ತಾ. ಇದು ಹೆಚ್ಚು ಕಡಿಮೆ ಈಗ ಕಚ್ಚಿದು ಒಂದು 2 ದಿವಸದೊಳಗೆ ಬಂದ್ರೆ ಒಂದು ತಿಂಗಳೊಳಗೆ ವಾಸಿ ಆಗ್ತೈತೆ. ಅದು ಕೆಲವು ಜನಿಗೆ ಗೊತ್ತಿಲ್ಲದೆ ಹಾಸ್ಪಿಟ್ಲ್ ಎಲ್ಲ ಮಾಡಿ ಅವರು ಬಹಳ ದಿವಸದ ನಂತರ ಬಂದ್ರೆ ಅದು ಬಹಳ ಟೈಮ್ ತಗೊಳ್ತೈತಿ. 3 ತಿಂಗಳು 4 ತಿಂಗಳು ಹಿಂಗೆ ಆಗ್ತೈತಿ. ಅದಕ್ಕೋಸ್ಕರ ಬೇಗ ಬಂದ್ರೆ ಬೇಗ ವಾಸಿ ಆಗೈತಿ. ಸರಿ. ಅದು ಹೇಗೆ? ಅದು ಎಲ್ಲಿಂದ? ಅದು ಇದು ನಾವು ಕಾಡಿಂದ ತರೋದು. ಹಂಗಾಗಿ ಇದು ಎಲ್ಲ ಯಾಕಂದ್ರೆ ಹೇಳ್ತಾರೆ ಅಷ್ಟು ದುಡ್ಡು ಎಷ್ಟು ದುಡ್ಡು, ಯಾಕಂದ್ರೆ ನಿಮ್ ಕಷ್ಟ ನಿಮ್ಗೆ ಗೊತ್ತು, ಕಾಡಿಂದ ತರ್ಬೇಕು. ಹೌದು, ನಾವು ಈಗ ಬೈಕ್ ತಗೊಂಡು ಹೋಗ್ಬೇಕು. ಒಂದು ದಿವಸಕ್ಕೆ ಹೋದ್ರೆ ಒಂದು 4 ಜನಿಗೆ ಕೊಡೋ ಅಂತ ಔಷಧಿ ತರ್ಲಿಕ್ಕೆ ಆಗೋದಿಲ್ಲ. ಈಗ ನಮ್ಮ ಆಳ್ಪಗಾರು ಮತ್ತೆ ನಾವು ಬೈಕ್ ಚಾರ್ಜ್ ಎಲ್ಲ ಇದು. ಆದ್ರೆ ನೀವು ಹೇಳ್ದಂಗೆ ಇಲ್ಲಿ ದುಡ್ಡು ಕೇಳಿದ್ರೆ ಇವ್ರು ದುಡ್ಡು ಕೇಳ್ತಾರೆ ಅಂತಾರೆ. ಅದೇ ಹಾಸ್ಪಿಟ್ಲಿಗೆ ಹೋದ್ರೆ ಕೇಳಿದಷ್ಟು ಕೊಡ್ತಾರೆ. ಯಾಕಂದ್ರೆ ಆಯುರ್ವೇದಿಕ್ ಮೆಡಿಸಿನ್ ಅಂತಂದ್ರೆ ಸ್ವಲ್ಪ ಅವ್ರ ತಾತ್ಸಾರ, ಆದ್ರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಗೊತ್ತಿರೋದಿಲ್ಲ ಅವರಿಗೆ. ಅದೇ ಇಂಗ್ಲಿಷ್ ಮೆಡಿಸಿನ್ ಬಗ್ಗೆ ಬಾರಿ ಇದು ಮಾಡ್ತಾರೆ.
ಇದು ಕೊಳಕ್ಮಂಡ್ಲ ಇದಕ್ಕಲ್ಲ ಎಲ್ಲ ಕೊಳೆಯತ್ಗೆ ಏನು ಬರ್ತೈತಿ ಎಲ್ಲದಕ್ಕೂ ಬರ್ತೈತಿ ಇದು. ಈ ಪೌಡ್ರು ರೊಟ್ಟಿ ಮಾಡಿ ತಿನ್ನೋದು ಇದು ಬೇರೆ ತೇದ್ ಹಚ್ಚಲಿಕ್ಕೆ. ಎಷ್ಟ್ ದಿವಸ ಮಾಡ್ಬೇಕಾಗತ್ತ ಅದನ್ನ? ಇದು 1 ತಿಂಗಳ ಕಂಟಿನ್ಯೂ ಮಾಡ್ಬೇಕು, ಅಂದ್ರೆ 10 ದಿವಸ ಬಿಟ್ಟು. ಅದಕ್ಕೆ ಪಥ್ಯ ಇರುತ್ತೆ ಮತ್ತೆ? ಪಥ್ಯ ಗಿತ್ಯ ಏನಿಲ್ಲ, ಏನು ಉಪಯೋಗಿಸಕ್ ಹೋಗಿಲ್ಲ, ಪಥ್ಯ ಅನ್ನೋದೇ ಇಲ್ಲ. ಸರಿ ಸರಿ ಸರಿ. ಮತ್ತೆ ಯಾವ ರೀತಿ ಹಾವುಗಳಿಗೆ ಔಷಧಿ ಕೊಡ್ತಿರ? ನಾವು ಈ ಕೊಳೆ ಏನು ಕೊಯ್ತಿ ಅದಕ್ಕೆ ಅಷ್ಟಕ್ಕೂ ಬರ್ತೈತಿ. ಮತ್ ಬೇರೆ ಯಾವ್ದು ತೋರಿಸ್ಬೋದ? ಬೇರೆ ಅಂದ್ರೆ ಈ ರುತಿ ಅಂತ ಬರ್ತೈತಲ್ಲ, ಗ್ಯಾಂಗ್ ರಿಂಗ್, ಅದಕ್ಕೂ ಬರ್ತೈತಿ. ಅದು ತೋರಿಸ್ಬೋದ? ಅದೇ ಎಲ್ಲ ಎಲ್ಲ ಒಂದೇ ಬೇರೆ ಬರ್ತೈತಿ ಎಲ್ಲದಕ್ಕೂ. ಬಿಳಿ ನಾಗರಾವಿಗೆ ಒಂದು ಬಿಟ್ಟು ಬಾಕಿದ್ಗೆ ಎಲ್ಲದಕ್ಕೂ ಬರ್ತೈತಿ. ಸರಿ ಸರಿ ಹೇಳಿ. ಈ ಕೊಳಕಮಂಡಲ ಕಚ್ಚಿದ್ರೆ ಈ ಸೀಮೈ ಇದ್ದರಿಗೆ ಬೇರೆ ಕಡೆ ಕಚ್ಚಿದಲ್ಲ, ಬೇರೆ ಕಡೆ ಬಕ್ಕೆ ಹೇಳ್ತೈತಿ. ಬಕ್ಕೆ ಎದ್ದು ಓಪನ್ ಹಾಕೈತಿ. ಕೆಲವು ಜನ ಸೀಮೈ ಇಲ್ದರಿಗೆ ಬಕ್ಕೆ ಹೇಳೋದಿಲ್ಲ, ಬಾವು ಬಂದು ಹಂಗೆ ಚಟ್ಟಿ ಹೋಗ್ತೈತಿ. ನಮ್ಮ ಔಷಧಿ ತಗೊಂಡು ಬೇರೆ ಹಚ್ಚಿದ ತಕ್ಷಣ ಹಂಗೆ ಬಾವು ಇಳಿದು ಕ್ರಮೇಣ ಕಡಿಮೆ ಆಗ್ತೈತಿ. ಮತ್ ಬೇರೆ ಯಾವ ರೀತಿ ಕೊಳಕಮಂಡಲ ಮತ್ತೆ ಬೇರೆ ಯಾವ ರೀತಿ ಹಾವುಗಳ ಎಲ್ಲದಕ್ಕೂ ಬರ್ತೈತಿ. ಯಾವ್ದಂದ್ರೆ ಕಂಚಪ್ರ್ಯ, ದುಗುಳಪ್ರ್ಯ ಎಲ್ಲದೂ ಒಂದೇ ಸೇಮ್. ಅದು ಒಂದೇ, ಎಲ್ಲದಕ್ಕೂ ಒಂದೇ ಮೆಡಿಸಿನ್. ಈಗ ಯಾವ್ದು ನಂಜಿನ ಯಾವ್ದು ಇದೆ ಅದಕ್ಕೆಲ್ಲ ಎಲ್ಲದಕ್ಕೂ ಒಂದೇ ಬರ್ತೈತಿ. ಈಗ ನೀವು ಹಲವಾರು ವರ್ಷಗಳಿಂದ ಔಷಧಿ ಕೊಡ್ತಿದ್ದೀರಾ. ಇದು ನೀವು ಇಲ್ಲಿಗೆ ಬಂದ್ರೆ ಮಾತ್ರ ಔಷಧಿ ಕೊಡ್ತೀರಾ ಅಥವಾ ಬೇರೆ ಕಡೆ ಹೋಗಿ ಔಷಧಿ ಕೊಡೋದಿದೆಯಾ? ಆದ್ರೆ ಇಲ್ಲಿಗೆ ಬಂದ್ರೆ ನಾವು ಕೊಡ್ತೀವಿ. ಕೆಲವು ಜನ ಕರ್ಕೊಂಡು ಹೋಗ್ತಾರೆ, ಆದ್ರೂ ಕೊಟ್ಟಿದೀವಿ. ಎಲ್ಲೆಲ್ಲ ಹೋಗಿ ಔಷಧಿ ಕೊಟ್ಟಿದ್ದಾರೆ? ಇದು ಬಡ್ಕಳ, ಚೆನ್ನೈ, ಗೋವಾ, ಬೇರೆ ರಾಜ್ಯಕ್ಕೂ ಐತಿ. ನಿಮ್ ತಂದರು ಔಷಧಿ ಕೊಟ್ಟಿದ್ದಾರೆ. ಕೆಲವು ಈ ದುಬೈದಿಂದಲೂ ಬಂದು ಮುಸ್ಲಿಮ್ಸ್ ಎಲ್ಲ ಔಷಧಿ ಒಯ್ದಿದ್ದಾರೆ. ಅಲ್ಲಿಗಂತೂ ನಿಮ್ಮ ಔಷಧಿ ಪರಿಚಯ ಐತಿ. ಈ ಕೆಲವರು ಆಯುರ್ವೇದಿಕ್ ಔಷಧಿ ಅಂತಂದ್ರೆ ಅದ್ರದ್ದೇ ಆದಂತ ಹೊತ್ತುಗಳಿಗೆ ಅದು ಇರುತ್ತೆ. ನಿಮ್ದು ಹೇಗೆ? ಅದಕ್ಕಂತಾನೆ ದಿವಸಗಳಿದೆಯಾ ಹೇಗೆ? ನಮ್ದು ಪ್ರತಿ ದಿವಸನೂ ಕೊಡ್ತೀವಿ, ವಾರ ಏನೂ ಇಲ್ಲ. ಆದ್ರೆ ನವರಾತ್ರಿಯಲ್ಲಿ 9 ದಿವಸ ಕೊಡೋದಿಲ್ಲ, ದೀಪಾವಳಿಯಲ್ಲಿ 3 ದಿವಸ ಕೊಡೋದಿಲ್ಲ. ಆದ್ರೆ ಏನಂದ್ರೆ ಟೈಮ್ ಇಲ್ದಿದ್ಕಾಗಿ ದಿವಸ ಬೆಳಿಗ್ಗೆ ಒಂದು 8 ರಿಂದ 10 ಜನ ಬಂದೇ ಬರ್ತಾರೆ. ಆದ್ರೆ ನಮ್ ಕೆಲ್ಸಕ್ಕೂ ಪುರ್ಸೊತ್ ಕೊಡೋದಿಲ್ಲ. ಕಾರ್ಯಪುರಾಸಗಳ ಕೊಪ್ಪದಿಂದ ಬಂದಿವಂತ ಹಿಂಗೆ ನಮ್ಗೆ ವಾರ ಏನೂ ಇಲ್ಲ. ಸೊ ಎಲ್ಲ ಯಾವ ದಿವಸ ಬೇಕಾದ್ರೂ ಕೊಡ್ತೀವಿ. ಅದೇ ನವರಾತ್ರಿಯಾಗ 9 ದಿವಸ. ಈಗ ಒಂದ್ ವೇಳೆ ಎಮರ್ಜೆನ್ಸಿ ಸೀರಿಯಸ್ ಇದೆ ಅಲ್ಲಿಗೆ ಬರ್ರಿ ಅಂತಂದ್ರು ಅಲ್ಲಿಗೆ ಅವ್ರ ಮನೆಗೆ ಹೋಗ್ಬೇಕಾರೆ ಔಷಧಿ ಮಾಡಿ ಬರ್ತೀರಾ? ಅದು ಹೋಗೋದು ಕಷ್ಟ, ಅದು ಹೋಗಿದ್ರೆ ಕರ್ಕೊ ಹೋದ್ರು ಹೋಗ್ತು. ಇದಕ್ಕಂತಾನೆ ಏನಾದ್ರು ಚಾರ್ಜಸ್ ಮಾಡ್ತೀರಾ ಅಥವಾ ಹೆಂಗ ಅವ್ರ ದುಡ್ಡು ಹೆಂಗ? ನಮ್ದು ನಾವ್ ಹೇಳ್ತೀವಿ, ನಮ್ಮ ಆಳ ಪಗಾರ ಕೊಡ್ರಿ ಅಂತ. ಅವ್ರೇ ತಿಳಿದು ಕೊಡೋದು ಇಷ್ಟೇ ಅಂತ ಬಾಯ್ಬಿಟ್ಟು ಏನ್ ಕೇಳೋಲ್ಲ. ಯಾಕಂದ್ರೆ ಆಯುರ್ವೇದಿಕ್ ಅಂತ ಸ್ವಲ್ಪ ಹಳೆ ಕಾಲದವ್ರ ಅಂದ್ರೆ ಬಾಯ್ಬಿಟ್ಟು ಕೇಳೋದು ಕಡಿಮೆ, ತಿಳಿದು ಕೇಳೋದೇ ಜಾಸ್ತಿ ಅಲ್ವಾ? ಅದಕ್ಕೆ ಅಂದ್ರೆ ನಿಮ್ಮ ಶ್ರಮಕ್ಕೆ ತಕ್ಕಂಗೆ ಅವರು ಒಂದು ಆಳ ಪಗಾರ ಅವರು ಕೊಡ್ಬೇಕು. ನಾವು 500 ಕೇಳಿದ್ರೆ 300 ಕೊಡೋರು ಇದ್ದಾರೆ, 100 ಕೊಡೋರು ಇದ್ದಾರೆ. ಹಂಗಾಗಿ ಅವ್ರು ಎಷ್ಟು ಕೇಳಿದ್ರೆ ಅಷ್ಟು ಅಂತ ಹೇಳಿ. ಇದೇ ಪಕ್ಕದ ಮನೆಯವರು ನಾವು. ಇಲ್ಲಿ ಭಾಳ ಜನ ಬರ್ತಾರೆ, ಯಾಕಂದರೆ ಅಜ್ಜಿ ಕಾಲದಿಂದಲೇ ಕೊಡ್ತಾ ಇದ್ದಾರೆ. ಅವರು ತಂದೆಯರು ಕೊಡಬೇಕಾದ್ರೆ ಕೊಟ್ಟು ಇದು ಮಾಡ್ಕೊಂಡು ಕಡೆ ಲಾಸ್ಟು ಮಗ ಕೊಡ್ತಾ ಇದ್ದಾನೆ ಈಗ. ಆದರೆ ಈಗ ಭಾಳ ಜನ ಬರ್ತಾ ಇದ್ದಾರೆ. ಆದರೆ ಹೊರಗಡೆ ಭಾಳ ದೂರದವರೆಲ್ಲ ಬರ್ತಾರೆ. ಎಲ್ಲ ಬಂದು ಔಷಧ ತಗೊಂಡು ಹೋಗ್ತಾರೆ. ಎಲ್ಲರಿಗೂ ಕಡಿಮೆ ಆಗಿತ್ತು ಅಂತ ಬಂದು ಹೇಳ್ತಾರೆ. ಯಾಕಂದರೆ ನಮ್ಮನೆ ಕಟ್ಲಾದ್ರೆಲ್ಲ ಕೊಂಡಿರ್ತಾರೆ. ಇವರು ಟೈಮಿಗೆ ಕೆಲಸಕ್ಕೆಲ್ಲ ಹೋಗಿರ್ತಾರೆ. ನಮ್ಮನೆ ಕಟ್ಲತ್ತ ಅವಾಗ ಬಂದು ಕೊಂಡಿರ್ತಾರೆ. ನಾವು ಈಗ ಬರ್ತಾರೆ ಕೂತ್ಕೊಳ್ರಿ ಅಂತ ಹೇಳ್ತೀವಿ. ಒಂದೊಂದು ಟೈಮ್ 6 ಗಂಟೆಗೆ ಬರ್ತಾರೆ. ಅವರು ದೂರದಿಂದ ಕೆಲಸದಿಂದ ಬರ್ಬೇಕಾದ್ರೆ ಕೆಲವೊಂದು ಗಾಡಿ ಎಲ್ಲ ಸಿಗಲ್ಲ, ಕೆಲವು ಬೈಕಿನ ಮೇಲೆ ಬರ್ತಾ ಇರ್ತಾರೆ. ಅವ್ರು ಬಂದಾಗ ಬಂದ ಮೇಲೆ ಅವ್ರು ತಗೊಂಡು ಹೋಗ್ತಾರೆ. ಇವ್ರು ಬಂದು ಕೊಡ್ತಾರೆ ಔಷಧ. ಭಾಳ ಜನಕ್ಕೆ ಕಡಿಮೆ ಆಗಿದೆ. ಯಾಕಂದ್ರೆ ಇವರು ಔಷಧ ಕೊಡೋದ್ರಿಂದ ಭಾಳ ಜನಕ್ಕೆ ಕೊಡ್ತಾ ಇದೆ. ಕೆಲವು ನಮ್ಮ ಹತ್ರ ಹಳ್ಳಿಯವರಿಗೆ ಕೆಲವು ಜನಕ್ಕೆ ಗೊತ್ತಿರೋದಿಲ್ಲ. ಕೆಲವು ದೂರ ಬರ್ತಾರೆ ಪಾಪ. ಕೆಲವು ಜನ ದೂರ ಆಸ್ಪತ್ರೆಗೆ ಇರ್ತಾರೆ. ನಾವು ಎಷ್ಟೇ ಜನಕ್ಕೆ ಹೇಳಿದೀವಿ, ಇಂಥಲ್ಲಿ ಔಷಧ ಕೊಡ್ತಾರೆ ಬರ್ರಿ ನಮ್ಮಲ್ಲೇ ಹೋಗ್ರಿ ಅಂತ ಹೇಳ್ತಾ ಇರ್ತೀವಿ. ಕೆಲವು ಹೇಳಿದಾಗ ಇಲ್ಲಿ ಬರ್ತಾರೆ ಪಾಪ. ಬಂದರು ಕೆಲವು ಡಾಕ್ಟ್ರು ಕಾಲು ಕಟ್ಟು ಮಾಡೋ ಅಂತ ಸನ್ನಿವೇಶ ನೋಡಿದ್ವಿ ನಾನು. ಯಾಕಂದರೆ ನಾನು ಮಣಿಪಾಲ ಆಸ್ಪತ್ರೆಯಲ್ಲಿ ಒಂದು ಸ್ವಲ್ಪ ಅಲ್ಲಿ ಕೆಲಸ ಹೋಗಿದ್ದೀವಿ, ಬ್ರಹ್ಮಾವರ ಅಂತೇಳಿ. ಅಲ್ಲಿ ಕೆಲಸ ಇರಬೇಕಾದ್ರೆ ನಾವು ಹೇಳಿದ್ವಿ ಕಾಲು ಕಟ್ ಮಾಡೋ ಇದಕ್ಕೆ ಕಾಲು ಕಟ್ ಮಾಡಬೇಡ್ರಿ, ನಮ್ಮಲ್ಲಿ ಔಷಧ ಕೊಡ್ತಾರೆ ಹಾವಿಗೆ, ಇಂಥಲ್ಲಿ ಹೋಗ್ರಿ ಅಂತ ಕಳಿಸ್ಕೊಟ್ಟಿದ್ದು ಐತಿ ನಾವು. ಅವ್ರು ಬಂದು ಕಡೆಗೆ ಹೇಳಿದರು ನಮ್ಮ ಹತ್ರ, ಅಡ್ಡಿಲ್ಲ ನೀವು ಕಳಿಸಿದ್ವಿ ಚೆನ್ನಾಯಿತು, ನಮಗೆ ಕಾಲು ಕಟ್ ಮಾಡಿಬಿಡ್ತರು ಹಂಗೆ ಅಂತ ಹೇಳಿದ್ರು. ಅಷ್ಟರ ಮೇಲೆಗೆ ಇದನ್ನು ಮಾಡ್ಕೊಂತ ಬಂದರು ಜನ. ಅಡ್ಡಿಲ್ಲ ಇಲ್ಲಿ ಔಷಧ ಚೆನ್ನಾಗಿ ಕೊಡ್ತಾರಂತ ಹೇಳಿ ಎಲ್ಲರೂ ಬರ್ತಾ ಇದ್ದಾರೆ. ಈಗ ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿಯಿಂದ ಜನ ಬರ್ತಾರೆ ಹೋಗ್ತಾರೆ.
ಅಡ್ಡಿಲ್ಲ ನಮಗೆ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಕೆಲವು ಅವರಿಂದ ನಿಮ್ಮ ಊರಿಗೆ ಒಂದು ಹೆಸರು ಬಂದಿದೆ. ನಮ್ಮ ಊರಿಗೆ ಒಂದು ಹೆಸರು ಬಂದಂಗೆ ಆಯ್ತು, ಅವ್ರು ಕೊಡ್ತಾರೆ ಪಾಪ. ಆದರೆ ಕೆಲವೊಂದು ಟೈಮಿಗೆ ಅಂದರೆ ಔಷಧ ಸಿಗಲ್ಲ, ಹೌದು, ಯಾಕಂದ್ರೆ ಕಾಡಿಂದ ತರಬೇಕಾಗ್ತೈತೆ. ಅವರು ಕಷ್ಟ ಇದೆ ಅವರಿಗೂ, ಎಷ್ಟೋ ಜನ ತರಬೇಕು ಕಾಡಿಂದ. ಕೆಲವು ಕಾಡು ಇದ್ರಕ್ಕೆಲ್ಲ ಸಿಗಲ್ಲ, ಭಾಳ ದೂರದಿಂದ ತರ್ತಾರೆ. ಕೆಲವಷ್ಟು ಜನ ಹಾಳು ಮಾಡಿ ಬೈಕ್ ಮಾಡಿ ಕರ್ಕೊ ಹೋಗ್ತಾರೆ. ಕೆಲವು ಹೋದ ಟೈಮಿಗೂ ಸಿಗಲ್ಲ, ಹಂಗೆ ಬರ್ತಾರೆ, ವಾಪಸ್ ಬರ್ತಾರೆ, ಮತ್ತೆ ಬೆಳಗ್ಗೆ ಹೋಗ್ತಾರೆ. ಅದು ಕೆಲವು ಹೇಳ್ಬೋದು, ಅರೇ ಇವ್ರು ಹೋಗ್ಬಿಟ್ರೆ ಔಷಧ ಕೊಡಲ್ಲ ಹಂಗೆ ಅಂತೇಳಿ. ಆದರೆ ಯಾಕಂದ್ರೆ ಔಷಧ ಇದ್ರೆ ಕೊಡ್ತಾರೆ, ಇಲ್ಲದ ಮೇಲೆ ಎಂತ ಮಾಡ್ತಾರೆ, ಅದು ಬಂದು ಬೆಳಗಿನ ದಿವಸ ಬರ್ತಾರೆ. ಮತ್ತೆ ಇವರು ಧನಂಜಯ ನಾಯ್ಕ ಅಂತೇಳಿ, ನಾ ಸಿರಳಗಿ ಗ್ರಾಮ ಪಂಚಾಯತ್ ಮೆಂಬರ್ 2 ಬಾರಿ ಆಯ್ಕೆ ಆಗಿದ್ದೀನಿ. ಇವರು ನಾಟಿ ಔಷಧಿಗಳನ್ನ ಹಾವು ಕಡಿತಕ್ಕೆ ಔಷಧಿಗಳನ್ನ ಇವರು ತಂದೆ ಮತ್ತೆ ಅಜ್ಜನ ಕಾಲದಿಂದನೂ ಕೊಡ್ತಾ ಬಂದಿದ್ದಾರೆ. ಸಾಕಷ್ಟು ಊರಿನವರು ಬಂದು ಇದರ ಒಂದು ಔಷಧಿಯ ಪ್ರಯೋಜನ ಕೂಡ ತಗೊಂಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಇವರು ಅಜ್ಜನ ಕಾಲದಲ್ಲಿ ಬಸ್ ಇಲ್ಲದಂಥ ಸಂದರ್ಭದಲ್ಲಿ ಇಲ್ಲೇ ಬಂದು ಉಳ್ಕೊಂಡು ಅವರು ಆರಾಮ್ ಮಾಡ್ಕೊಂಡು ಹೋಗಿದ್ದಂತಹ ಒಂದು ಸಂದರ್ಭ ಕೂಡ ಐತಿ ಅಂತೇಳಿ ನಾನು ಕೇಳ್ಪಟ್ಟಿದ್ದೀನಿ. ಇವ್ರ ಅಜ್ಜರು ಕೈಗುಣ ಮತ್ತೆ ಇವ್ರ ಕೈಗುಣ ಮತ್ತೆ ಇವ್ರ ಅಣ್ಣರು ಒಬ್ರು ಇದ್ರು, ಅವ್ರದ್ದು ಕೈಗುಣ ಬಹಳ ಚೆನ್ನಾಗಿದೆ. ಹೌದೌದು, ಅವ್ರ ಅಣ್ಣರು ಕೊಡ್ತಾ ಇದ್ರು, ಅವ್ರ ಕೈಗುಣ ಬಹಳ ಚೆನ್ನಾಗಿದೆ. ಈಗ ಅವ್ರ ಅಣ್ಣನು ಅಕಸ್ಮಾತ್ ಒಂದು ತೀರ್ಕೊಂಡಾಗ ಅದನ್ನ ಇವರು ಇನ್ನೂ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀವಿ. ಮತ್ತೆ ಇದ್ರ ಪ್ರಯೋಜನ ಕೂಡ ಸುತ್ತಮುತ್ತ ಊರಿನವರು, ನಮ್ಮ ಸುತ್ತಮುತ್ತ ಊರಿನ ಅಲ್ದೇನೆ ಸಾಕಷ್ಟು ನಮ್ಮ ರಾಜ್ಯ ಅಂತಾನು ಆದ್ರೂ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇವ್ರು ಕೊಡುವಂತ ಔಷಧಿ ಯಾವುದೇ ಒಂದು ಮೆಡಿಸಿನ್ ಇಂದನೂ ಕೂಡ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಹಾವು ಕಡ್ದಾಗ ಪ್ರತಿಯೊಂದು ಬಾಡಿನೇ ಕೊಳಿಯಕ್ಕೆ ಬರೋಂಥ ಸಂದರ್ಭ ಬಂದ್ಬಿಟ್ಟು ಕೊಳೆತು ಕಾಲೇ ಕಟ್ ಮಾಡ್ಕೊಂಡವ್ರಂತ ಇದು ಅಂತವ್ರು ಕೂಡ ಬಹಳ ಜನ ಇದ್ದಾರೆ. ಕೆಲವೊಬ್ಬರಿಗೆ ಮಣಿಪಾಲದಲ್ಲಿ ಕಾಲು ಕಟ್ ಮಾಡಿಸ್ಕೊಂಡು ಬಂದಂಥವ್ರು ಕೂಡ ಇದು ನಾವು ನೋಡ್ದಂಗೆ ಇದೆ. ಹಾಗಾಗಿ ಈ ಔಷಧಿನ ಇವ್ರು ಬಿಟ್ರೆ ಮತ್ತೆ ಯಾರು ಕೊಡೋದಿಲ್ಲ. ಇವ್ರನ್ನ ಒಂದು ಉಪಯೋಗನ ಈ ಹಾವು ಇದು ಯಾವ್ದು ಈ ಕುದುರೆಗಳ ಹಾವು ಅಂತ ಏನ್ ಕಚ್ಚಿರ್ತದೆ ಅದನ್ನ ಇವ್ರು ಬಹಳ ನಂಜು ಅಂದ್ರೆ ಅದು ಏನ್ ಕಚ್ಚಿದ ಆ ಜಾಗ ಪೂರ ಕೊಳತೆ ಹೋಗ್ಬಿಡ್ತದೆ, ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಕೊಳತೆ ಹೋಗ್ಬಿಡ್ತದೆ ಅಂತ ಅದು ಹಾವಾಗಿದ್ಕಾಗಿ ಈಗ ಹಾಸ್ಪಿಟ್ಲ್ ಹೋದ್ರೆ ಕಾಲೇ ತೆಗಿಯುವಂತ ಪರಿಸ್ಥಿತಿ. ಹೌದು, ಅವ್ರು ಯಾವ ಕಾರಣಕ್ಕೂ ಅದನ್ನ ರಿಕವರ್ ಮಾಡ್ಲಿಕ್ಕೆ ಆಗಲ್ಲ. ಅವ್ರಿಗೆ ಅವ್ರ ಕಾಲೇ ಕಟ್ ಮಾಡ್ಬೇಕು ಹೇಳ್ತಾರೆ, ಬಿಟ್ರೆ ಆ ದಪ್ಪಾಗಿ ಕ್ರಮೇಣ ಕೊಳಿತಾ ಮೇಲ್ ಬಂದ್ಬಿಡ್ತದೆ. ಹಾಗಾಗಿ ಈ ಔಷಧಿಯಿಂದ ಕಡಿಮೆ ಆಗಿದ್ದಾರೆ, ಸಾಕಷ್ಟು ಜನ ಗುಣಮುಖರಾಗಿದ್ದಾರೆ, ಉಪಯೋಗನ ಸಾಕಷ್ಟು ಜನ ಪಡ್ಕೊಂತ ಇದ್ದಾರೆ. ಇನ್ನು ಕೆಲವೊಬ್ಬರಿಗೆ ನಮ್ಮ ರಾಜ್ಯದಂತ ಕೆಲವೊಬ್ಬರಿಗೆ ಗೊತ್ತಿಲ್ಲ. ಹಾಗಾಗಿ ಬಂದು ಉಪಯೋಗ ತೆಗೆದುಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಂದೇನಂದ್ರೆ ಇದಕ್ಕೆ ಯಾವುದೇ ಔಷಧಿ ಇಂಗ್ಲಿಷ್ ಮೆಡಿಸಿನ್ ಯಾವುದೇ ಏನೇ ಮಾಡಿದ್ರು ಕೂಡ ವಾಸಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ. ಆಗಿನ ಮಟ್ಟಿಗೆ ಅದು ಸೊಲ್ಯೂಷನ್ ಆಗಿರ್ಬೋದು. ಮತ್ತೇನಾದ್ರೂ ಒಂದು ಸಣ್ಣ ಒಂದು ಪೆಟ್ಟು ಬಿದ್ರು ಮತ್ತೆ ಅದೇ ಟೈಪ್ ಮತ್ತೆ ಕ್ಯೂ ಬಂದು ಮತ್ತೆ ಕೊಳಿಲಿಕ್ಕೆ ಅವಕಾಶ ಕೂಡ ಇದರಲ್ಲಿ ಇದೆ. ಹಾಗಾಗಿ ಆಗಿನ ಮಟ್ಟಿಗೆ ಅಷ್ಟೇ ರಿಕವರ್ ಮಾಡ್ಬೋದು. ಪರ್ಮನೆಂಟ್ ರಿಕವರ್ ಆಗ್ಬೇಕಂದ್ರೆ ಇವ್ರು ಕೊಡುವಂತ ಔಷಧದಲ್ಲೇ ರಿಕವರ್ ಆಗ್ತದೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ಶಿವಸಿರಾಳ್ಗೆ ಅಂತ, ಇಲ್ಲಿಯ ಗ್ರಾಮಸ್ಥ. ಈ ನಾಟಿ ಔಷಧಿ ಕೊಡೋದ್ರ ಬಗ್ಗೆ ನೀವು ಕೇಳಿರ್ಬೋದು. ಈ ಸುತ್ತಮುತ್ತ ಯಾವುದೇ ಆಸ್ಪತ್ರೆಗಳಲ್ಲಿ ಈಗ ಎಲ್ಲೂ ಗುಣ ಆಗದೇ ಇದ್ದಂಥ ಒಂದು ಹಾವು ಕಡಿತ ಅಥವಾ ಹಾವಿನ ಎಂಜಲು ತಾಗೋದು, ಅದರಿಂದ ಗುಣ ಇಂಗ್ಲೀಷ್ ಮೆಡಿಷನ್ನಿಂದ ಗುಣ ಆಗದೇ ಇರೋವಂಥ ಪೇಷಂಟು ಇಲ್ಲಿಗೆ ಬಂದು ಗುಣ ಮಾಡ್ಕೊಂಡು ಹೋದಂಥವ್ರು ಸಾಕಷ್ಟು ಜನ ಇದ್ದಾರೆ. ಉದಾಹರಣೆಗೆ ಈಗೊಂದು 15 ದಿನದ ಹಿಂದೆ ಅನಿಸುತ್ತೆ, ಅವ್ರದ್ದು ಕಾಲಲ್ಲಿ ಕಡ್ದಿರೋದು ತೊಡೆವರೆಗೆ ಅದು ಎಂಜಲು ನಂಜು ಏರ್ತಾ ಕೊಳಿತಾ ಬಂದಿತ್ತು. ಈ ಬಸ್ ಸ್ಟ್ಯಾಂಡಲ್ಲಿ ಅವ್ರು ಗಾಡಿ ನಿಲ್ಸ್ಕೊಂಡು ಇಲ್ಲಿವರೆಗೆ ನಡ್ಕೊಂಡು ಬಂದು ಇವ್ರಿಗೆ ತೋರಿಸ್ಲಿಕ್ಕೂ ಸಮೇತ ಅವ್ರ ಹತ್ರ ಆಗ್ಲಿಲ್ಲ. ಅಂಥವ್ರು ಬಂದು ಇವರೇ ಅಲ್ಲಿಗೆ ಹೋಗಿ ನೋಡ್ಬಿಟ್ಟು ಔಷಧಿ ಕೊಟ್ಟ ನಂತರ ಅವ್ರು ಮತ್ತೆ 8 ದಿನ ಬಿಟ್ಟು ಬರ್ತಾರೆ. ಇಲ್ಲ ನಾಯ್ಕರೇ, ನಿಮ್ಮ ಔಷಧಿ ಗುಣದಿಂದ ನಮಗೆ ತುಂಬ ಚೆನ್ನಾಗಾಯ್ತು, ಈಗ ರಿಕವರಿ ಆಗ್ತಾ ಇದ್ವಿ, ಏನು ಕೊಡ್ಬೇಕು ನಿಮ್ಗೆ, ಎಷ್ಟು ಕೊಟ್ಟರು ಕಡಿಮೆನೆ, ಏನು ಕೊಡಬೇಕು ಅಂತ ಆವಾಗ ಇವ್ರ ತಂದೆಯವ್ರ ಕಾಲದಿಂದ ನಡ್ಕೊಂಡು ಬಂದಿದ್ದು ಏನಪ್ಪ ಅಂದ್ರೆ, ಯಾವುದೇ ಪೇಷಂಟ್ ಬಂದರು ಇಂತಿಷ್ಟು ದುಡ್ಡು ಕೊಡಿ, ಇಂಗ್ಲೀಷ್ ಮೆಡಿಸಿನ್ ಡಾಕ್ಟರ್ ಹೇಳತ್ತಾರ ಇಂತಿಷ್ಟು ದುಡ್ಡು ಕೊಡಿ ಅಂತ ಫಿಕ್ಸ್ ಇಲ್ಲ. ನಾನು ಒಂದು ಏನು ನಿಮಗೆ ಶ್ರಮಪಟ್ಟು ಕಾಡಿಗೆ ಹೋಗಿ ಮಾತ್ರ ಇದು ಔಷಧಿ ತಗೊಬರ್ತೀನಲ್ಲ, ಅದ್ರದ್ದು ಎಷ್ಟು ಖರ್ಚಾಗುತ್ತೆ ಅಷ್ಟೇ ಕೊಡಿ ಅಂತ ಹೇಳಿ ಅಷ್ಟನ್ನೇ ತಗೊಂಡಿದ್ದಾರೆ. ಅವರು ಲಾಸ್ಟ್ ಟೈಮ್ ಬಂದವರು ಒಬ್ಬರು ಈ ಚೈನ್ ಹಿಡ್ಕೊಳ್ಳಿ ಅಂತ ಇವ್ರ ಹತ್ರ ಕೇಳಿದ್ರು. ಬೇಡ ನಿಮ್ಮ ಚೈನು ಬೇಡ, ಏನು ಬೇಡ, ನನಗೆ ಏನೊಂದು 500-600 ರೂಪಾಯಿ ಕೊಡಿ ಸಾಕು ಅಂತ ಹೇಳಿ ಅಷ್ಟಕ್ಕೆ ಸೀಮಿತ ಮಾಡಿ ಒಂದು
ಏನಿಲ್ಲ ಅಂದ್ರೂ ಹಾಸ್ಪಿಟ್ಲ್ ಹೋಗಿದ್ರೆ ಒಂದ್ ಸಾವಿರ ರೂಪಾಯಿ ಖರ್ಚು ಮಣಿಪಾಲ್ ಮತ್ತೆ ಮಂಗಳೂರು ಮತ್ತೆ ಯಾವ್ದು ಬೆಂಗಳೂರಲ್ಲಿ ಯಾವ್ದೋ ಡಾಕ್ಟರ್ ಅಂತೆ ಅವ್ರನ್ನ ಎಲ್ಲ ಇದ್ ಮಾಡಿ ಒಟ್ಟಿಗೆ 38 ಲಕ್ಷ ನಾವು ಖರ್ಚು ಮಾಡಿದ್ವಿ ನನ್ನ ಕಾಲು ಉಳಿಸ್ಕೊಳಕ್ಕೆ. ನೀವು ಬರೀ 600 ರೂಪಾಯಿ ಗುಣ ಮಾಡಿ ಕೊಡ್ತಾ ಇದ್ದೀರಿ ಅಂತ ತುಂಬಾ ಧನ್ಯವಾದ ಹೇಳಿದ್ರು. ಅಂದ್ರೆ ಇವರು ನಮ್ಮ ಈ ಹಳ್ಳಿಗಾಡಿನ ಪ್ರದೇಶದ ಜನರೇ ಹಂಗೆ ದುಡ್ಡಿನಿಂದ ಹೋಗೋದಿಲ್ಲ. ದುಡ್ಡಿನಿಂದ ಯಾವ ವೈದ್ಯ ಆಗ್ಲಿ ದುಡ್ಡಿನಿಂದ ಯಾರು ಹೋಗ್ತಾರೋ ಅವ್ರಿಗೆ ಬೆಲೆ ಇರಲ್ಲ. ಇವ್ರ ತಂದೆಯವ್ರ ಕಾಲದಿಂದಲೂ ಹಾಗೆ ತುಂಬ ಏನು ನಾನು ಔಷಧಿ ಪಡೆದಂಥವ್ರ ಗುಣ ಆದ್ರೇನೆ ನಂಗೆ ದೊಡ್ಡ ದೇವ್ರು ಕೊಡೋ ಆಶೀರ್ವಾದ ಅಂದ್ಕೊಂಡು ಮತ್ತು ಇವ್ರ ಕುಟುಂಬದವ್ರು ಎಲ್ಲರೂ ಹಾಗೆ. ಈಗ ಏನಪ್ಪ ಅಂದರೆ ನಮ್ಮ ಮೊದಲಿಗೆ ಈಗ ಕಮ್ಯುನಿಕೇಷನ್ ಗ್ಯಾಪ್ ಇರೋದ್ರಿಂದನೋ ಏನೋ ನಮ್ಮ ಶಿರ್ಸಿ, ಸಿದ್ದಾಪುರ, ಸಾಗರ, ಸೊರಬ ಹಿಂಗೆ ಇವು 4 ತಾಲೂಕಿಗೆ ಮಾತ್ರ ಸೀಮಿತವಾಗಿತ್ತು ಅಂದರೆ ಇವ್ರ ತಂದೆಯವ್ರ ಕಾಲದಲ್ಲಿ. ಈಗ ಹಂಗಲ್ಲ, ರಾಜ್ಯದ ಮೂಲೆಯಿಂದಲೂ ಜನ ಬರ್ತಾರೆ. ಅಷ್ಟೊಂದು ಪ್ರಚಾರನೂ ಆಗಿದೆ. ಬಂದಂಥವ್ರು ಒಂದೊಂದು ದಿನ ಇವರಿಗೆ ತಿಂಡಿ ತಿನ್ಲಿಕ್ಕೂ ಪುರ್ಸೊತ್ತಿರೋದಿಲ್ಲ. ತಿಂಡಿ ತಿನ್ಕೊಂಡು ಬರ್ತೀನಿ ಸುಮ್ಮನೆ ಇರೋ ಬಂದೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಜನ ಬಂದು ಸಾಲಚ್ಚಿ ನಿಲ್ತಾರೆ. ಆ ಥರದ ಒಂದು ಸನ್ನಿವೇಶನೂ ನಡೀತದೆ. ದುಡ್ಡು ಮಾಡುವುದಕ್ಕೆ ಇಳಿದಿದ್ರೆ ಇವರು 7 ಅಂತಸ್ತಿನ ಮನೆ ಕಟ್ಬೋದಿತ್ತು. ಆದ್ರೆ ದುಡ್ಡಿನಿಂದ ಇವ್ರು ಬೀಳಲಿಲ್ಲ. ಮಾನವೀಯತೆ ದೃಷ್ಟಿಯಿಂದ ಒಂದು ಅವ್ರು ಕೊಟ್ಟಿರೋದು ಅಷ್ಟನ್ನೇ ಪಡ್ಕೊಂಡು ಬಾಯಿ ಬಿಟ್ಟು ಕೇಳೋದಿಲ್ಲ ಯಾರನ್ನು ಇಂತಿಷ್ಟು ಕೊಡಿ ಅಂತ. ಅವ್ರು ಕೊಟ್ಟಿದ್ದ ಅಷ್ಟನ್ನೇ ಬಳಸ್ಕೊಂಡು ಜೀವನ ತಕ್ಕಮಟ್ಟಿಗೆ ನಡೆಸ್ತಾ ಇದ್ದಾರೆ. ಅಂದರೆ ಇನ್ನು ಏನಪ್ಪ ಅಂದರೆ ಇದು ವೀಕ್ಷಕರಲ್ಲಿ ಅಥವಾ ಇದನ್ನು ಯಾರಾದರೂ ಜನಪ್ರತಿನಿಧಿಗಳು ವೀಕ್ಷಿಸಿದ್ದೆ ಹೋದಾದರೆ ಇಂಥ ನಾಟಿ ಔಷಧಿ ಕೊಡೋರನ್ನ ಉತ್ತೇಜನ ಮಾಡಬೇಕು. ಸರ್ಕಾರಿ ಸವಲತ್ತುಗಳು ಏನಾದರೂ ಸಿಗೋದಿದ್ರೆ ಇಂಥವರಿಗೆ ಕೊಡಬೇಕು ಅನ್ನೋದಾಗಿ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೇವೆ ಗ್ರಾಮಸ್ಥರಾಗಿ ನಾವು. ಮತ್ತು ಹೆಚ್ಚಿನ ಅಂದರೆ ಈಗ ಎಷ್ಟೋ ಹಾಸ್ಪಿಟ್ಲ್ಗಳನ್ನು ಸುತ್ತಾಕಿ ಬಂದ ಜನಗಳಿಗೆ ಮೊದಲಿಗೆ ಇವ್ರು ಮಾತಾಡೋದು ಏನಪ್ಪ ಅಂದರೆ ಮಾತಲ್ಲೇ ಅವ್ರ ಕಷ್ಟನ ಅರ್ಥ ಮಾಡ್ಕೊಳ್ಳೋದು. ಏನೋ ಈಗ ಬಂದೆ ಅಂತ ಕೆಲವು ಜನ ಕೇಳ್ತಾರೆ, ಡಾಕ್ಟರ್ ಅಲ್ಲ ಯಾಕೆ ಬಂದೆ. ಇವ್ರದ್ದು ಹಾಗಲ್ಲ, ಒಂದು ನಯವಿನಯದಿಂದ ಅವ್ರನ್ನ ಮಾತಾಡಿಸಿ ಅವರಿಗೆ ಕುಡಿತೀರಾ ತಿಂತೀರಾ ಏನು ಅಂತ ಮೊದಲು ಕೇಳಿಬಿಟ್ಟು ಅದನ್ನೆಲ್ಲ ಉಪಚಾರ ಮಾಡಿ ಆಮೇಲೆ ಅವ್ರನ್ನ ಟ್ರೀಟ್ಮೆಂಟ್ ಮಾಡಿ ಕಳಿಸುವಂಥ ಒಂದು ದೊಡ್ಡ ಗುಣ ಇವರಲ್ಲಿದೆ. ಹಾಗಾಗಿ ಇವರಿಂದ ಒಂದು ಈಗ ಕೆಲವರು ರಂಗದಲ್ಲಿ ಕೆಲವು ಹೆಸರು ಮಾಡ್ತಾರೆ. ನಾಟಿ ವೈದ್ಯರು ಅಂದರೆ ಸಿರಳಿಗೆ ಅಂತ ನಾವೆಲ್ಲಾದರೂ ಬೇರೆ ತಾಲೂಕಿಗೆ ಹೋಗಿ ಹೇಳಿದ್ರೆ ಹಾವಿನ ಔಷಧಿ ಕೊಡ್ತಾರಲ್ಲ ಆ ಊರಲ್ಲ ಅಂತ ನಮ್ಮನ್ನು ಕೇಳ್ತಾರೆ. ಅಷ್ಟರ ಮಟ್ಟಿಗೆ ಹೌದೌದು ಪ್ರಚಲಿತದಲ್ಲಿ ಇದ್ದಾರೆ. ಈಗ ಔಷಧಿ ತಗೋಬೇಕಂತಂದ್ರೆ ಈಗ ಊರಿಂದ ಅಡ್ರೆಸ್ ಎಲ್ಲರಿಗೂ ಗೊತ್ತಿರಲ್ಲ. ಇದು ಹೇಳ್ಬೋದು ಅವ್ರ ಮನೆ ಎಲ್ಲಿ ಬರುತ್ತೆ ಏನಂತ? ಇಲ್ಲಿ ಸಿರಳಿಗಿ ಅಂತ ಫಸ್ಟ್ ಮೇನ್ ಬಸ್ ಸ್ಟ್ಯಾಂಡ್ ಬರ್ತದೆ. ಬಸ್ ಸ್ಟ್ಯಾಂಡ್ ಎದುರುಗಡೆ ಅವ್ರ ಮನೆ ಬರ್ತದೆ. ಅಂದ್ರೆ ಇಲ್ಲಿ ಮೇಲ್ಗಡೆ ಮೇಲಿನಕೆರೆ ಬಸ್ ಸ್ಟ್ಯಾಂಡ್ ಅಂತ ಗೊತ್ತಾಗ್ತದೆ ಸುಮಾರಿಗೆ. ಸಿರಳಿಗಿ ಅಂದ್ರೆ ಮೇಲಿನಕೆರೆ ಬಸ್ ಸ್ಟ್ಯಾಂಡ್ ಅಂದ್ರೆ ಯಾರಿಗೆ ಬೇಕಾದ್ರೂ ಅದ್ರ ಅಂದಾಜು ಸಿಗ್ತದೆ. ಇವ್ರ ಪೂರ್ಣ ಹೆಸರು ರಾಮಚಂದ್ರ ಕನ್ನಾ ನಾಯ್ಕ್ ಅಂತ ಹೇಳಿ. ಮಳತ್ತೆರ ಮನೆ ಔಷಧಿ ಕೊಡೋರು ಅಂತ ಅಂದ್ಬಿಟ್ರೆ ಹಾವಿಗೆ ಔಷಧಿ ಕೊಡೋರು ಅಂತ ಅಂದ್ಬಿಟ್ರೆ ಯಾರು ಬೇಕಾದ್ರೂ ಪರಿಚಯ ಮಾಡ್ಕೊಂಡು ಸಿರಳಿಗಿ ಊರಿಗೆ ಬಂದು ಬಸ್ ಸ್ಟ್ಯಾಂಡ್ ಹತ್ರ ಬಂದು ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಹಂಗಾಗಿ ಇವ್ರದ್ದು ಪೂರ್ಣ ಹೆಸರು ರಾಮಚಂದ್ರ ಕನ್ನಾ ನಾಯ್ಕ್, ಒಳ್ಳೆತರ ಮನೆ. ಇವರು ಮತ್ತೆ ಇದು ಖಾಲಿ ಮನೆಗೂ ಇರೋದಿಲ್ಲ. ಸ್ವಲ್ಪ ಯಾಕಂದ್ರೆ ದುಡ್ಡಿನ ಹಣಕಾಸು ಸ್ವಲ್ಪ ತೊಂದರೆ ಇರೋದಕ್ಕಾಗಿ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಜನ ಯಾರು ಕೇಳಿದ್ರು ಇವ್ರ ಪರಿಚಯ ಮೊದಲೇ ಫೋನ್ ಮಾಡ್ಕೊಂಡು ಬಂದ್ರೆ ಇನ್ನು ಬೆಟರ್ ಅನ್ಸುತ್ತಲ್ಲ. ಫೋನ್ ಮಾಡ್ಕೊಂಡು ಬಂದ್ರೆ ಬಾರಿ ಒಳ್ಳೇದು. ಯಾಕಂದ್ರೆ 9:10 ಗಂಟೆ ಅಂತ ಇವ್ರ ಕೂಲಿ ಕೆಲ್ಸಕ್ಕೆ ಮಾಮೂಲಿ ಹೋಗ್ಲೇಬೇಕಾಗ್ತದೆ. ಯಾಕಂದ್ರೆ ಔಷಧಿ ಎನಿ ಟೈಮ್ ಜನ ಇರೋದಿಲ್ಲ. ಹಾಗಾಗಿ ಅವ್ರ ಒಂದು ಬದುಕಿಗೆ ಅವ್ರ ಜೀವನಕ್ಕಾಗಿ ಹೋಗ್ಲೇಬೇಕಾಗ್ತದೆ. ಮುಂಚಿತವಾಗಿ ಫೋನ್ ಮಾಡ್ಕೊಂಡ್ ಬಂದ್ರೆ ಆ ಟೈಮಿಗೆ ಇರುವಂತ ಕೆಲಸನೂ ಕೂಡ ಆಗ್ತದೆ. ಈಗ ಇಷ್ಟೊತ್ತು ನೀವು ಹಾವು ಕಚ್ಚಿದ್ರೆ ಏನ್ ಮೆಡಿಸಿನ್ ಕೊಡ್ಬೇಕು, ಜೊತೆಗೆ ಈಗ ಊರಿನವರೆಲ್ಲ ನಿಮ್ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಹೇಳ್ತಾರೆ. ಎಲ್ಲದನ್ನು ಒಂದು ಮಾಹಿತಿನ ತಿಳಿಸ್ಕೊಡೋದಕ್ಕೆ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ಪರವಾಗಿ ನಿಮಗೆ ಧನ್ಯವಾದ ಅರ್ಪಿಸ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.